ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳು ಒಂದೇ ಮಾತ್ರ ವಾಕ್ಯವನ್ನು ಹೇಳ್ತಾ ಜನರಲ್ಲಿ ದೇಶಾಭಿಮಾನ ತುಂಬುವಂತ ಕೆಲಸ ಮಾಡಿದ್ರು. ಇದೆಲ್ಲ ನೋಡಿ ನಮ್ಮ ಬಾಲ್ಯದ ನೆನಪು ಮತ್ತೆ ಮರುಕಳಿಸ್ತು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೋಟೆ ಕೊಟ್ಟು ಆ ಬಾಲ್ಯದ ನೆನಪುಗಳು ಮರೆಯಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಬೇಜಾರು ವಿಚಾರ ಏನಪ್ಪ ಅಂದರೆ, ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂತಹ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೆ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ಗಳು ಕೂಡ ತುಂಬ ಕಡಿಮೆ ಆಗ್ತಾ ಇದೆ. ಇದರಿಂದ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚುವಂಥ ಹಂತ ಕೂಡ ತಲುಪೋದು, ಜೊತೆಗೆ ನಮ್ಮಂಥ ಬಡವರು ಮಕ್ಕಳು ಓದೋಕ್ಕೆ ತುಂಬ ಕಷ್ಟ ಕೂಡ ಆಗ್ಬೋದು. ಆದ್ದರಿಂದ ನಮ್ಮ ಸರ್ಕಾರ ಗೌರ್ಮೆಂಟ್ ಸ್ಕೂಲ್ಗಳ ಉನ್ನತಿಗೆ ಕಾರಣ ಆಗಬೇಕು. ಒಳ್ಳೊಳ್ಳೆ ಯೋಜನೆಗಳ ತಂದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಜನರಲ್ಲಿ ದೇಶಾಭಿಮಾನ ತುಂಬುವ ಕೆಲಸಕ್ಕೆ ನೆರವಾಗಬೇಕು. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜರುಗಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳು ಒಂದೇ ಮಾತ್ರ ವಾಕ್ಯವನ್ನು ಹೇಳ್ತಾ ಜನರಲ್ಲಿ ದೇಶಾಭಿಮಾನ ತುಂಬುವಂಥ ಕೆಲಸ ಮಾಡಿದ್ರು. ಇದೆಲ್ಲ ನೋಡಿ ನಮ್ಮ ಬಾಲ್ಯದ ನೆನಪು ಮತ್ತೆ ಮರುಕಳಿಸ್ತು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕೋಟೆ ಕೊಟ್ಟು ಆ ಬಾಲ್ಯದ ನೆನಪುಗಳು ಮರೆಯಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಬೇಜಾರು ವಿಚಾರ ಏನಪ್ಪ ಅಂದರೆ, ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂತಹ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೆ ಈ ಥರ ಕಲ್ಚರಲ್